ಭಾರತದ ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಶುಭಾಶಯಗಳು. ಹಾಗೆಯೇ ನಮ್ಮ ಭಾರತ ದೇಶದಲ್ಲಿ ಎಷ್ಟೋ ಒಂದು ಮರೆಮಾಚಿದಂತಹ ಒಂದು ವಿಚಾರಗಳು ನಾವು ಕಾಣಬಹುದು. ಅದರಲ್ಲಿ ನಮ್ಮ ಭೀಮಾ ಕೋರೆಗಾಂವ್ ಯುದ್ಧ ಅಥವಾ ಕದನ ಅನ್ನೋದು ಕೂಡ ಒಂದು. ಭಾರತ ಒಂದು ದೇಶದಲ್ಲಿ ಸುಮಾರು ಸಾಮ್ರಾಜ್ಯಗಳಿಗೆ ಅವರ ಏನು ಸಾಮ್ರಾಜ್ಯಗಳನ್ನ ಸ್ಥಾಪನೆ ಮಾಡ್ಕೊಳ್ಳೋದಕ್ಕೆ ಬೇಕಾದಷ್ಟು ಯುದ್ಧಗಳು ನಡೆದಿದ್ದಾವೆ. ಅದನ್ನು ಮಾತ್ರ ಒಂದು ಭಾರತದ ಇತಿಹಾಸದಲ್ಲಿ ಮುಖ್ಯ ಪುಟಗಳಲ್ಲಿ ತೋರಿಸ್ತಾ ಇದ್ದಾರೆ. ಆದ್ರೆ 1818 ಜನವರಿ 1ರಂದು ತಮ್ಮ ಸ್ವಾಭಿಮಾನಕ್ಕೆ, ಸ್ವಾತಂತ್ರ್ಯಕ್ಕೆ, ತಮ್ಮ ಒಂದು ಸ್ವಾಭಿಮಾನ ಜೀವನಕ್ಕಾಗಿ ನಡೆದಂತಹ ಭೀಮಾ ಕೋರೆಗಾಂವ್ ಕದನ, ಕೇವಲ 500 ಜನ ಮೆಹರ್ ಸೈನ್ಯ, 28,000 ಎರಡನೇ ಬಾಜಿರಾವ್ ಸೈನ್ಯದೊಂದಿಗೆ ಸೆಣಸಾಡಿ ತಮ್ಮ ಹಕ್ಕುಗಳನ್ನ ಪಡೆದುಕೊಂಡಂತಹ ಶ್ರೇಷ್ಠ ದಿನ ಅಂತಂದ್ಬಿಟ್ಟು ಈ ಜನವರಿ 1ನೇ ತಾರೀಕನ್ನ ನಾವು ಹೇಳ್ತೀವಿ. ಇದು ಎಷ್ಟೋ ಜನಕ್ಕೆ ಈ ವಿಚಾರ ಗೊತ್ತಿಲ್ಲ. ಭೀಮಾ ಕೋರೆಗಾಂವ್ ವಿಚಾರ ಅಂತಂದ್ರೆ ಏನು ಅಂತ. ಇಡೀ ದೇಶದ ಮೂಲ ನಿವಾಸಿಗಳ ಆ ಅವಧಿಯಲ್ಲಿ ಅವರ ಪಡುತ್ತಿದ್ದ ಶೋಷಣೆ, ಅಸ್ಪೃಶ್ಯತೆ ಆ ಅವಧಿಯಲ್ಲಿ ಉತ್ತುಂಗ ಶಿಖರಕ್ಕೆ ಇತ್ತು. ಆ ಅಸ್ಪೃಶ್ಯತೆ ಅನ್ನೋದು, ಆ ವಿಚಾರದ ವಿರುದ್ಧನೇ ಈ ಭೀಮಾ ಕೋರೆಗಾಂವ್ ಯುದ್ಧ ನಡೆದು ತಮ್ಮ ಸ್ವಾಭಿಮಾನದ ದಿನ ಅಂತಂದ್ಬಿಟ್ಟು ನಾವು ಇವತ್ತು ಹೇಳ್ತೀವಿ. ಹಾಗೆಯೇ ಎಲ್ಲ ಏನು ನಮ್ಮ ಜನಸಾಮಾನ್ಯರು ಏನಿದ್ದಾರೆ, ಈ ಹೊಸ ವರ್ಷ ಏನು ಅಂತಂದ್ಬಿಟ್ಟು, ಹಾಗೆಯೇ ಭೀಮಾ ಕೋರೆಗಾಂವ್ ಏನು ಅಂತಂದ್ಬಿಟ್ಟು ತಾವು ತಿಳ್ಕೊಳ್ಬೇಕಾಗತ್ತೆ. ಪ್ರತಿ ವರ್ಷನೂ ತಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಈಗ ನಮ್ಮ ಹಿರಿಯರು ಹೇಳ್ದಂಗೆ ಬ್ರಿಟಿಷರ ಲೈಬ್ರರಿಯಲ್ಲಿ ಸಿಗತ್ತೆ ಈ ವಿಚಾರ. ಆದ್ರೆ ಭಾರತದ ಇತಿಹಾಸ ಈ ವಿಚಾರವನ್ನ ಮರೆಮಾಚಿರ್ತದೆ. ಆದ್ರೆ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂದಿನ ದಿನಗಳಲ್ಲಿ ಈ ವಿಚಾರ ತಿಳ್ಕೊಂಡು ಪ್ರತಿ ವರ್ಷವೂ ಈ ಭೀಮಾ ಕೋರೆಗಾಂವ್ ಏನು ನಮ್ಮ ಮೆಹರ್ ಸೈನಿಕರ ಆ ಯುದ್ಧದಲ್ಲಿ ಮರಣ ಹೊಂದಿರ್ತಾರೆ, ಆ ಸ್ಥಳದಲ್ಲಿ ಸ್ಥಾಪಿಸಿದಂತಹ ವಿಜಯ ಸ್ತಂಭದ ಬಳಿ ಹೋಗಿ ಆ ವೀರಮರಣ ಅಪ್ಪಿದ ಮೆಹರ್ ಸೈನಿಕರಿಗೆ ನಮನ ಸಲ್ಲಿಸುವ ವಿಚಾರ. ಹಾಗೆ ಇಡೀ ಈ ಭೀಮಾ ಕೋರೆಗಾಂವ್ ಬಗ್ಗೆ ಎಲ್ರಿಗೂ ಕೂಡ ವಿಚಾರವನ್ನ ತಿಳಿಸ್ತಾ ಆಚರಣೆ ಮಾಡ್ತಾ ಇದ್ರು. ನಮ್ಗೆ ತುಂಬಾ ಸಂತೋಷ ಅನಿಸ್ತದೆ. ಹಾಗೆಯೇ ಏನು ಎಲ್ರಿಗೂ ಕೂಡ ಈ ದಿನ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್.